ಇಡೀ ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಆಚರಿಸಲಾಯಿತು. ಅದೇ ರೀತಿ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ರಾಜ್ಯಪಾಲರು ರಾಷ್ಟ್ರಧ್ವಜ ಹಾರಿಸಿ ಅಭಿವೃದ್ಧಿಯ ಸಂದೇಶವನ್ನು ನೀಡಿದರು. ಇದೇ ವೇಳೆ ಸರ್ಕಾರಿ ಶಾಲೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಕಣ್ಮನ ಸೆಳೆಯಿತು. 77ನೇ ಗಣರಾಜ್ಯೋತ್ಸವ, ರಾಜ್ಯಪಾಲರಿಂದ ಧ್ವಜಾರೋಹಣ. ಸಮೃದ್ಧ ಕರ್ನಾಟಕ ನಿರ್ಮಾಣಕ್ಕೆ ಕೈಜೋಡಿಸುವಂತೆ ಮನವಿ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ 77ನೇ ಗಣರಾಜ್ಯೋತ್ಸವವನ್ನ ಆಚರಿಸಲಾಯಿತು. ಭಾರತ ಸಂವಿಧಾನ ಜಾರಿಗೆ ಬಂದ ದಿನವನ್ನ ಗಣರಾಜ್ಯೋತ್ಸವ ದಿನವನ್ನಾಗಿ ಕಳೆದ 77 ವರ್ಷಗಳಿಂದ ಆಚರಿಸಲಾಗ್ತಿದೆ. ಅದೇ ರೀತಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಬೆಳಗ್ಗೆ 9 ಗಂಟೆ ಸರಿಯಾಗಿ ಧ್ವಜಾರೋಹಣ ನೆರವೇರಿಸಿದ್ರು. ಬಳಿಕ ಗೌರವ ವಂದನೆ ಸ್ವೀಕರಿಸಿ ರಾಜ್ಯವನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು. ಸುಮಾರು 24 ಪುಟಗಳ ತಮ್ಮ ಭಾಷಣದಲ್ಲಿ ರಾಜ್ಯ ಸರ್ಕಾರವನ್ನ ಕೊಂಡಾಡಿದ್ರು. ಸರ್ಕಾರದ 5 ಗ್ಯಾರಂಟಿಗಳು ಇದರಿಂದ ರಾಜ್ಯದ ಆರ್ಥಿಕತೆ ಪ್ರಗತಿಯತ್ತ ಸಾಗ್ತಿದೆ ಎಂದು ತಿಳಿಸಿದ್ರು. ಸಮೃದ್ಧ ಕರ್ನಾಟಕ ನಿರ್ಮಿಸಲು ಸಂವಿಧಾನದ ಶಕ್ತಿ ಬಳಸುವಂತೆ ಕರೆ ಕೊಟ್ರು. ಹಾಗೆ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು, ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿದ್ರು. इन उपायों से कर्नाटक में राजनीतिक, सामाजिक और राजनीतिक गतिशीलता उत्पन्न हो रही है. संविधान की मूल भावना के अनुरूप राज्य ने आर्थिक गतिशीलता प्रदान करने और सबसे पिछड़े वर्गों को सशक्त करने हेतु कई योजनाएं लागू की है. राज्य प्रतिवर्ष सार्वजनिक कल्याण के लिए विशेष रूप से रुपए 1.1 लाख करोड़ व्यय कर रहा है. गारंटी योजनाओं के अंतर्गत अब तक रुपए 1.13 लाख करोड़ से अधिक की राशि वितरित की जा चुकी है. इसके परिणाम स्वरूप विभिन्न अध्ययनों से संकेत मिलता है कि लोगों की क्रय शक्ति में ಸುಮಾರು 20 ನಿಮಿಷಗಳ ತಮ್ಮ ಭಾಷಣದಲ್ಲಿ ಸರ್ಕಾರವನ್ನ ಹಾಡಿ ಹೋಗಲಿದ್ರು. ಇದಾದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿತ್ತು. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ, ಹೇರಹಳ್ಳಿ ಕಾಲೇಜಿನ ಮಕ್ಕಳಿಂದ ಸಂಕ್ರಾಂತಿ ಸಂಭ್ರಮ, ಹಾಗೆಯೇ ಬಾಗಲಗುಂಟೆ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಂದ ಭಾರತದ ಏಕೀಕರಣ ಮತ್ತು ನವಭಾರತ ಶೀರ್ಷಿಕೆಯಡಿ ನೃತ್ಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಂಕ್ರಾಂತಿ ಅನ್ನೋದು ಬರೀ ಪೂಜೆ ಪುರಸ್ಕಾರ ಮಾಡಿ ಹಬ್ಬದೂಟ ಮಾಡೋದಲ್ಲ. ಇದೇ ಮೊದಲ ಬಾರಿಗೆ ಪಥಸಂಚಲನದಲ್ಲಿ ತಮಿಳುನಾಡಿನ ತಂಡವೊಂದು ಭಾಗಿಯಾಗಿತ್ತು. ಈಗಾಗಲೇ ಬಿಬಿಎಂಪಿ ಹೆಸರು ತೆಗೆದು ಜಿಬಿಎ ಮಾಡಿದ್ದ ಸರ್ಕಾರ ಇಂದಿನ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಎಂದು ನಾಮಫಲಕವಾಗಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.